ಪಾಕಿಸ್ತಾನದಲ್ಲಿ ತೀವ್ರವಾಗ್ತಿರುವ ಇಂಧನ ಸಂಕಷ್ಟವು ಸರ್ಕಾರವನ್ನ ಸಂಕಷ್ಟಕರ ಸ್ಥಿತಿಗೆ ತಳ್ಳಿ ಹಾಕಿದೆ. ಇದೀಗ ಪಾಕಿಸ್ತಾನದ ಜನತೆಗೆ ಇಂಧನ ಉಳಿಸುವಂತೆ ಮನವಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರವು ತೈಲ ಆಮದು ವೆಚ್ಚಗಳು ಹೆಚ್ಚಾಗ್ತಿರುವುದು, ವಿದೇಶಿ ವಿನಿಮಯ ಸಂಗ್ರಹ ಕುಸಿಯುತ್ತಿರುವುದು ಮತ್ತು ಆರ್ಥಿಕ ಒತ್ತಡಗಳು ಹೆಚ್ಚಾಗ್ತಿರೋದ್ರಿಂದ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ತುರ್ತು ಕ್ರಮವನ್ನು ಕೈಗೊಳ್ಳಲು ಆರಂಭಿಸಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಪಾಕಿಸ್ತಾನದ ತೈಲ ಆಮದು ಬಿಲ್ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ದೇಶದ ಆರ್ಥಿಕ ಸ್ಥಿತಿಗೆ ಗಂಭೀರ ಹೊಡೆತ ನೀಡುತ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಏರಿಕೆಯಾಗ್ತಿರುವುದು, ದೇಶದ ಕರೆನ್ಸಿ ಮೌಲ್ಯ ಕುಸಿತ ಮತ್ತು ರಾಜಕೀಯ ಅಸ್ಥಿರತೆ ಎಲ್ಲವೂ ಸೇರಿ ಈ ಸಂಕಷ್ಟವನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಈ ಪರಿಣಾಮವಾಗಿ ಸರ್ಕಾರವು ಜನತೆಗೆ ವಿದ್ಯುತ್ ಹಾಗೂ ಇಂಧನವನ್ನು ಕಡಿಮೆ ಬಳಸುವಂತೆ ವಿನಂತಿಸಿದೆ. ಇಂಧನ ಉಳಿಸುವ ಸಲುವಾಗಿ ಸರ್ಕಾರ ಹಲವು ಕ್ರಮಗಳನ್ನು ಘೋಷಿಸಿದೆ. ಸಾರ್ವಜನಿಕ ಕಚೇರಿಗಳ ಕಾರ್ಯ ಸಮಯವನ್ನ ಕಡಿಮೆ ಮಾಡುವುದು, ಮಾರುಕಟ್ಟೆಗಳು ಮತ್ತು ಮಳಿಗೆಗಳನ್ನು ಬೇಗ ಮುಚ್ಚುವಂತೆ ಸೂಚನೆ ನೀಡುವುದು, ಅನಗತ್ಯ ವಿದ್ಯುತ್ ಬಳಕೆಯನ್ನು ತಡೆ ಹಿಡಿಯುವುದು ಮೊದಲಾದ ಕ್ರಮಗಳನ್ನು ಜಾರಿಗೆ ತರುತ್ತಿದೆ. ಜೊತೆಗೆ ವಾರದಲ್ಲಿ ಕೆಲವು ದಿನಗಳು ಎನರ್ಜಿ ಕನ್ವರ್ಸೇಷನ್ ಡೇಸ್ ಎಂದು ಘೋಷಿಸುವ ಯೋಜನೆಯನ್ನ ಸರ್ಕಾರ ನೀಡಿದೆ. ಈ ಸಂಕಷ್ಟದ ಹಿಂದೆ ಪ್ರಮುಖ ಕಾರಣವೇನೆಂದರೆ ಪಾಕಿಸ್ತಾನದ ಆರ್ಥಿಕತೆ ಕುಸಿತ. ದೇಶವು ದೀರ್ಘಕಾಲದಿಂದ ವಿದೇಶಿ ಸಾಲದ ಒತ್ತಡದಲ್ಲಿದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಜೊತೆಗಿನ ಸಾಲ ಒಪ್ಪಂದಗಳು ಮತ್ತು ಅದರ ನಿಯಮಗಳು ದೇಶದ ಹಣಕಾಸು ನೀತಿಗಳಿಗೆ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ತಂದಿದೆ. ಇದರಿಂದ ಸರ್ಕಾರವು ಸಬ್ಸಿಡಿಗಳನ್ನು ಕಡಿತಗೊಳಿಸುವುದಕ್ಕೂ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳಲಾಗದ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದೆ. ಇದರ ಪರಿಣಾಮವಾಗಿ ಸಾಮಾನ್ಯ ಜನರ ಜೀವನದ ಮೇಲೆ ಭಾರಿ ಪರಿಣಾಮ ಬೀಳ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಸಾರಿಗೆ ವೆಚ್ಚಗಳು ಹೆಚ್ಚಾಗಿದ್ದು ಆಹಾರ ಪದಾರ್ಥಗಳ ಬೆಲೆಯೂ ಏರಿಕೆಯಾಗಿದೆ. ಕೈಗಾರಿಕೆಗಳು ಇಂಧನ ಕೊರತೆಯಿಂದ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾದ ಸ್ಥಿತಿಗೆ ಬಂದಿದೆ. ಇದರಿಂದ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತ, ಲೋಡ್ ಶೆಡ್ಡಿಂಗ್ ಹೆಚ್ಚಾಗಿದ್ದು ಜನರ ದಿನನಿತ್ಯದ ಜೀವನದಲ್ಲಿ ಅಡಚಣೆ ಉಂಟಾಗಿದೆ. ಇಂಧನ ಕೊರತೆಯ ಪರಿಣಾಮವಾಗಿ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೂ ತೊಂದರೆ ಉಂಟಾಗಿದೆ. ಸರ್ಕಾರದ ಈ ಮನವಿ ಜನರು ಎಷ್ಟು ಮಟ್ಟಿಗೆ ಸ್ಪಂದಿಸುತ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಒಟ್ನಲ್ಲಿ ಪಾಕಿಸ್ತಾನ ಎದುರಿಸುತ್ತಿರುವ ಇಂಧನ ಸಂಕಷ್ಟವು ಕೇವಲ ತಾತ್ಕಾಲಿಕ ಸಮಸ್ಯೆಯಲ್ಲ, ಇದು ದೇಶದ ಆರ್ಥಿಕ ವ್ಯವಸ್ಥೆಯ ದುರ್ಬಲತೆಯನ್ನು ಬಹಿರಂಗಪಡಿಸುತ್ತಿದೆ. ಸರ್ಕಾರವು ತುರ್ತು ಕ್ರಮಗಳನ್ನು ಕೈಗೊಂಡಿದ್ದು ದೀರ್ಘಕಾಲಿಕ ಪರಿಹಾರಕ್ಕಾಗಿ ಆರ್ಥಿಕ ಸುಧಾರಣೆಗಳು, ಇಂಧನ ಮೂಲಗಳ ವೈವಿಧ್ಯೀಕರಣ ಮತ್ತು ಸುಸ್ಥಿರ ನೀತಿಗಳ ಅಗತ್ಯವಾಗಿದೆ. ಹೀಗೆ ಮುಂದುವರೆದರೆ ಪಾಕಿಸ್ತಾನದ ಸ್ಥಿತಿ ಮುಂದೆ ಹೇಗಿರಬಹುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.